ಈ ಸಮಾಜ ಅನ್ನೋದು ಹಲವು ಕಂಬಗಳ ಮೇಲೆ ನಿಂತಿರುವ ಚಪ್ರ ಅಂತ. ಕಟ್ಟೋದೇ ಆದ್ರೆ ಸೇತುವೆಯನ್ನು ಕಟ್ಟು, ಗೋಡೆಯನ್ನು ಬೇಡ ಅಂತಾನೆ ಕವಿ. ನಮಗೆ ನಾವೇ ಮಾಡಿಕೊಂಡ ಗಾಯಗಳಲ್ಲಿ ಇನ್ನೊಂದು ಯುದ್ಧ. ಅಂತಃಕರಣದ ಕಣ್ಣಿಂದ ಅವುಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಷ್ಟೇ. ಆ ಒಂದು ಪುಟ್ಟ ಪ್ರಯತ್ನ ನಿರ್ದಿಗಂತ ನಿಮ್ಮ ಮುಂದೆ ತರ್ತದೆ. ಭಾಷೆ ಹಲವು, ಭಾವ ಒಂದು. ನಮ್ಮೆಲ್ಲರ ಪ್ರೀತಿಯ ನಮ್ಮ ಕನ್ನಡದ ಹೆಮ್ಮೆ, ನಮ್ಮ ಭಾರತದ ಹೆಮ್ಮೆ, ಹಲವು ಭಾಷೆಗಳಲ್ಲಿ ಪ್ರಸ್ತುತಪಡಿಸುವಂತಹ ಪ್ರಕಾಶ್ ರಾಜ್ ಸರ್ ಅವರು ಪ್ರಸ್ತುತಪಡಿಸುತ್ತಿರುವಂತಹ ಭಾಷೆ ಬೇರೆಯಾದರೂ ಭಾವ ಒಂದೇ ಕಾವ್ಯ ಕಥಾರಂಗ. ಇದರ ವಿನ್ಯಾಸ ಮತ್ತು ನಿರ್ದೇಶನ ಡಾಕ್ಟರ್ ಶ್ರೀಪಾದ್ ಭಟ್ ಅವರು. ಸಂಗೀತ ಸಾಂಗತ್ಯ ಅನುಷ್ ಶೆಟ್ಟಿ, ಶಾಲೋಮ್ ಸನ್ನುತ, ಮುನ್ನಾ ಮೈಸೂರವರು. ಕಲಾವಿದರಿಗೆ ನಾವೆಲ್ಲ ಪ್ರೀತಿಯ ಚಪ್ಪಾಳೆಯೊಂದಿಗೆ, ಗೌರವದೊಂದಿಗೆ ವೇದಿಕೆಗೆ ಆಹ್ವಾನಿಸೋಣ. ಇಲ್ಲಿ ಮಂಡಿಸಲಾಗುವಂತಹ ಕತೆ, ಕವಿತೆ ಎಲ್ಲ ಮೊದಲಾದ ಪಠ್ಯಗಳು ಬ್ರೆಕ್ಟ್ ಬರ್ತಾನೆ, ಫ್ರಾನ್ಸಿಸ್ ಕೋಂಬೆಸ್ ಬರ್ತಾನೆ, ಆದವನ್, ನಿಷ್ಠಾ ಚಾಬ್ರಾ, ಎ.ಕೆ. ರಾಮಾನುಜನ್, ಮೂರ್ವಾನ್ ಮೊಖಲ್, ಮುಕುಂದ ನಾಗರಾಜನ್, ಅಯ್ಯಪ್ಪ ಪಣಿಕರ್, ಕ್ವಾಸಿರ್ ಹಸನ್, ಶ್ರೀ, ನಿಖಿಲ್ ಸಚನ್, ವಿಡುದಲೈ, ಚೆಹ್ರಾ ನಿಗಾಹ್, ಫೈಜ್ ಅಹಮದ್, ಗುಲ್ಜಾರ್, ಎಂ.ಡಿ. ವಕ್ಕುಂಡ, ವಿಕ್ರಮ್ ವಿಸಾಜಿ, ಸುಧಾ ಅಡ್ಕುಲ, ಬಳುವಾರ್ ಮೊಹಮ್ಮದ್ ಕುಯಿ, ಸಂವರ್ತ ಸಾಹಿಲ್, ರಾಮಾನುಜನ್, ಹೀಗೆ ಎಲ್ಲರೂ ಇವತ್ತು ನಮ್ಮ ಮುಂದೆ, ನಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತಾ ಇದ್ದಾರೆ ಪ್ರಕಾಶ್ ರಾಜ್ ಅವರು. ಈಗ ನಮ್ಮ ಮುಂದೆ ಭಾಷೆ ಬೇರೆಯಾದರೂ ಭಾವ ಒಂದೇ. ಪ್ರಕಾಶ್ ರಾಜ್ ಸರ್, ಓವರ್ ಟು ಯು. ತುಂಬಾ ಸರಳ ರಾತ್ರಿಗಳು ಹಗಲಾಗೋದು. ಸೂರ್ಯ ಅದನ್ನ ಪ್ರತಿನಿತ್ಯ ಮಾಡ್ತಾನೆ. ತುಂಬಾ ಸರಳ ಮಂಜನ್ನ ಕರಗಿಸಿ ನೀರಾಗಿಸ್ಬಿಡೋದು. ಬಿಸಿಲಿನ ಕೆಲ ಕಿರಣಗಳು ಸಾಕು. ತುಂಬಾ ಸರಳ ರೆಂಬೆ ಕೊಂಬೆಗಳಲ್ಲಿ ಹೂವನ್ನ ಬೆಳೆಸೋದು. ವಸಂತನ ಪುಟ್ಟ ಹೆಜ್ಜೆ ಸಾಕು. ತುಂಬಾ ಸರಳ ಅಸಮಾನತೆಯ, ಅನ್ಯಾಯದ ಈ ಜಗತ್ತನ್ನ ಬದಲಾಯಿಸೋದು. ಹೆಚ್ಚೇನು ಬೇಕಿಲ್ಲ, ನಾವೆಲ್ಲ ಒಂದಾಗಿದ್ರೆ ಸಾಕು. ಎಲ್ರಿಗೂ నమస్కార, ಎಲ್ಲರಿಗೂ వణకం, అందరికీ నమస్కారాలు, ಎಲ್ಲವರಕ್ಕೂ ನಮಸ್ಕಾರ. ಭಾಷೆ ಹಲವು, ಭಾವ ಒಂದು. ದಕ್ಷಿಣ ಭಾರತದ ಎಲ್ಲಾ ಭಾಷಾ ಬಾಂಧವರನ್ನ ಸ್ಪರ್ಶಿಸಲು ಸಿಕ್ಕಂತಹ ಅಪರೂಪವಾದ ಅವಕಾಶ. ಬುಕ್ ಬ್ರಹ್ಮದ ಈ ಯೋಜನೆ, ಈ ಬಾಂಧವ್ಯದ ಕಾರಣಕ್ಕೆ ನಮಗೆ ತುಂಬಾ ಪ್ರಿಯ ಅನಿಸ್ತು. ಹೀಗಾಗಿ ನಾವು ನಿರ್ದಿಗಂತ ಈಗ ನಿಮ್ಮ ಮುಂದೆ, ನಿಮ್ಮೊಂದಿಗಿದ್ದೇವೆ. ಇಂದಿನ ನಮ್ಮ ಈ ಪ್ರಸ್ತುತಿಯಲ್ಲಿ ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಭಾಷೆಗಳಲ್ಲಿ ಹಾಗೂ ಜಗತ್ತಿನ ಬೇರೆ ಬೇರೆ ಭಾಷೆಗಳಿಂದ ಅನುವಾದವಾಗಿರುವ ಕಥೆಗಳನ್ನ, ಕವಿತೆಗಳನ್ನ ಆಯಾ ಭಾಷೆಗಳಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಈ ಮೂಲಕ ಆ ಕವಿಯನ್ನ, ಆ ಕೃತಿಯನ್ನ, ಅವನ ಕಾಲವನ್ನ ಮತ್ತು ಅದರ ಇಂದಿನ ಪ್ರಸ್ತುತತೆಯನ್ನ ಪುನರ್ಜೀವಿಸುವ ಪ್ರಯತ್ನ. ರೀಲಿವ್ ದ ಪೊಯೆಟ್. ಭಾಷೆ ಅಂದ್ರೆ ಬರೆದ ಭಾಷೆ, ಬರೆಯಲ್ಪಟ್ಟ ಭಾಷೆ ಇಸ್ ಡಾಕ್ಯುಮೆಂಟೇಶನ್ ಆಫ್ ಸೌಂಡ್. ಅಂದ್ರೆ ಲಿಪಿಗಳು, ಪದಗಳು, ಲಯಗಳು ಬೇರೆ ಬೇರೆ ಆದರೂ ಮೂಲತಃ ಭಾಷೆ ತನ್ನ ಗರ್ಭದಲ್ಲಿ ಇಟ್ಕೊಳ್ಳೋದು, ಅಥವಾ ಹಿಡಿದಿಟ್ಕೊಳ್ಳೋದು ಮನುಷ್ಯನ ಭಾವನೆಗಳನ್ನ, ಅವನ ಭಾವವನ್ನು. ಈ ನೋವುಗಳು, ಸಂಭ್ರಮಗಳು, ಸಂತೋಷ, ಆನಂದ, ಚೀತ್ಕಾರ, ಶಾಂತಿ, ಕ್ರಾಂತಿ ಇವೆಲ್ಲವೂ ಜಗತ್ತಿನ ಬೇರೆ ಬೇರೆ ಭಾಷೆಗಳಲ್ಲಿ ತಮ್ಮನ್ನು ತಾವೇ ಬರೆಸಿಕೊಳ್ಳುತ್ತಾ ಸಾಹಿತ್ಯವಾಗಿ ದಾಖಲಾಗಿದೆ.
ಗೌರೀಶ್ ಕಾಯ್ಕಿಣಿ ಅವರು ಹೇಳ್ತಿದ್ರು, ಈ ಸಮಾಜ ಅನ್ನೋದು ಹಲವು ಕಂಬಗಳ ಮೇಲೆ ನಿಂತಿರುವ ಚಪ್ರ ಅಂತ. ಆದ್ರೆ ಈ ಸೌಹಾರ್ದ ಬದುಕಿಗೆ ಅಡ್ಡಿಯಲ್ಲಿ ನಾವು ಕಟ್ಟಿಕೊಂಡ ಗೋಡೆಗಳು, ಯುದ್ಧ, ಅಸಮಾನತೆ, ಇವೆಲ್ಲ ನಾವು ನಮಗೆ ಮಾಡಿಕೊಂಡ ಗಾಯಗಳು. ಇದರಿಂದ ನಾವು ಹೊರಗೆ ಬರೋದು ಹೇಗೆ? ಅಂತಃಕರಣದ ಕಣ್ಣಿಂದ ಅವುಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಷ್ಟೇ. ಆ ಒಂದು ಪುಟ್ಟ ಪ್ರಯತ್ನ ನಿರ್ದಿಗಂತ ನಿಮ್ಮ ಮುಂದೆ ತರ್ತದೆ. ಭಾಷೆ ಹಲವು, ಭಾವ ಒಂದು. ನಮಗೆ ನಾವು ಮಾಡಿಕೊಂಡ ಗಾಯಗಳಲ್ಲಿ ಗೋಡೆಗಳು ಒಂದೇ. ಕಟ್ಟೋದೇ ಆದ್ರೆ ಸೇತುವೆಯನ್ನು ಕಟ್ಟು, ಗೋಡೆಯನ್ನು ಬೇಡ ಅಂತಾನೆ ಕವಿ. ಅಂದ್ರೆ ಸೇತುವೆಗಳು ನಮ್ಮನ್ನೆಲ್ಲ ಬೆಸೆಯುವ ಸಾಮರಸ್ಯದ ಗುರುತಾದ್ರೆ, ಗೋಡೆಗಳು ನಮ್ಮನ್ನು ಪ್ರತ್ಯೇಕಿಸುವ ಒಂದು ಪ್ರತೀಕ. ಕಣ್ಣಿಗೆ ಕಾಣಿಸುವ ಗೋಡೆಗಳು ಹಲವು ಬಗೆ ಇವೆ, ಕಣ್ಣಿಗೆ ಕಾಣಿಸದೇ ಇರೋ ಅದೃಶ್ಯ ಗೋಡೆಗಳಿವೆ. ಯಾಕೆ ಇತ್ತೀಚೆಗೆ ಒಬ್ಬ ವಿದೇಶಿ ಘನ ಅತಿಥಿಯೊಬ್ಬರಿಗೋಸ್ಕರ ನಮ್ಮ ದೇಶದ ಬಡವರು ಕಾಣಿಸಬಾರದು ಅಂತ ಮಹಾಪ್ರಭು ಕಟ್ಟಿದ ಗೋಡೆಯ ಕತೆ ನಮ್ಮ ಕಣ್ಮುಂದೆನೇ ಇದೆ. ಇರ್ಲಿ, ಹೀಗೆ ಅಸಮಾನತೆಯ ಗೋಡೆ, ಹೆಣ್ಣು ಗಂಡಿನ ನಡುವೆ ಸಂಪ್ರದಾಯದ ಗೋಡೆ, ಜಾತಿ, ಇವುಗಳ ಒಂದು ಗಡಿಗಳ ಗೋಡೆ, ನಮ್ಮ ಕೈ ಚಾಚಿನಲ್ಲಿರುವ ಜೀವವೊಂದನ್ನ ನಾವು ಅರ್ಥೈಸಿಕೊಳ್ಳಲಾಗದಂತೆ ನಮ್ಮೊಳಗೆ ನಾವೇ ಕಟ್ಟಿಕೊಂಡ ಗೋಡೆಗಳು. ಇದರಲ್ಲಿ ನಾವೊಂದು 3 ಗೋಡೆಗಳ ಪ್ರಸ್ತಾವನೆಯನ್ನು ನಿಮ್ಮ ಮುಂದೆ ತರ್ತೇನೆ. ಒಂದು ತಮಿಳ್ನಾಡಿನ ಗೋಡೆ. ಅದೇನಂದ್ರೆ, ಬಹಳ ವರ್ಷಗಳಿಂದ, ಬಹಳ ಕಥಾಂತರಗಳಿಂದ ಒಂದು ಗ್ರಾಮದಲ್ಲಿ 2 ವರ್ಗಗಳ ನಡುವೆ ಒಂದು ಗೋಡೆ ಇತ್ತು. ಕೊನೆಗೂ ಅದನ್ನು ಕೋರ್ಟ್ಗೆ ಹೋಗಿ ಅದನ್ನು ಹೊಡಿಬೇಕು ಅಂತ ಕೇಸಾಗಿ ಕೊನೆಗೂ ತೀರ್ಪು ಬಂದು ಅದನ್ನು ನೆಲಸಮ ಮಾಡಿದ್ರು. ಆದ್ರೆ ಅಲ್ಲಿಯ ಕವಿಯೊಬ್ಬ ಹೇಳ್ತಾನೆ, ನೀವು ಒಡೆದು ಹಾಕಿದ್ದು ಕಣ್ಣಿಗೆ ಕಾಣಿಸೋ ಗೋಡೆ, ಅದೃಶ್ಯವಾದ ಗೋಡೆ ಇನ್ನೂ ಇದೆ ಅಂತ. ಇನ್ನೊಂದು ಗೋಡೆ ಜಲಯನ್ ವಾಲಾ ಬಾಗ್ನ ಆ ಗುಂಡಿನ ಸುರಿಮಳೆಗೆ ತಪ್ಪಿಸ್ಕೊಳಕ್ಕೆ ಓಡ್ತಿದ್ದ ಜನ ತಪ್ಪಿಸ್ಕೊಳಕ್ ಆಗದಂಗೆ ಅವರಿಗೆ ಅಡ್ಡ ಆದ ಒಂದು ಗೋಡೆ. ಅದು ಇಲ್ಲಿ ಮಾತಾಡುತ್ತೆ. ಬಯಲಾಗುವ ಹಂಬಲವಿದ್ದು ಬಯಲಾಗದ ತನ್ನ ಅಸಹಾಯಕತೆಯ ಬಗ್ಗೆ. ಇನ್ನೊಂದು, ಗೋಡೆಗಳು ಬಯಲಾಗುತ್ತವೆ ಕಿವಿಗಳಿದ್ರೆ, ನಮ್ಮ ಜನಪದ ಕಥೆಯಿಂದ ಬಂದಂತಹ ಬಯಲಾದ ಗೋಡೆಯ ಕತೆ. ಇನ್ನும் இருக்கு சுவர்களின் புரட்டு. சுவரின் இந்த பக்கம் இருக்கும் என் பெயர் மனிதன், அந்த பக்கம் யாராவது இருக்கிறீர்களா? ஹலோ. விடை இருக்கப்படாத இந்த கேள்வியை எழுப்பியபடி நான் ஒருவன் எத்தனை காலம்தான் காத்திருப்பது? உங்களில் ஒருவருக்கேனும் என் குரல் காதில் விழுகிறதா? என்னோட உரையாடுவதை தவிர்த்துக் கொள்ளும் பொருட்டு உங்களது குரல் வழியை நீங்களே அறுத்துக் கொண்டிருக்கும் பட்சத்தில் மறுமொழி சொல்லுங்கள் யாரேனும். குலுக்குவதற்கு நீட்டப்படும் எனது கரங்கள் மறுத்து போய் தானே தோய்ந்து விழ வேண்டும் என்று காலம் தாழ்த்து தந்திரத்தை கைக்கொண்டிருக்கிறீர்களா? அல்லது இதோ நான் இருக்கிறேன் என்று பதில் கூற யாருமே இல்லாத பால் விளையாய கிடைக்கிறதா அந்த பக்கம்? ஹலோ. சுவர்கள் உங்களை காப்பாற்றுவதாய் சொல்லிக் கொண்டு சுவரை நீங்கள் காக்கும் இழிகாலத்தில் எந்த பக்க இருப்பவர் யார் என்ற வழக்கில் இப்பொழுது எழுத வேண்டியது தீர்ப்பு மட்டுமே ஆனதால், சுவரின் இந்த பக்கம் இருக்கும் என் பெயர் மனிதன், அந்த பக்கம் யாராவது இருக்கிறீர்களா? कोई है? ఎవరైనా ఉన్నారా ఆ పక్కం? ఆరెంగిలం ఉండో? ಯಾರಾದ್ರೂ ಇದ್ದೀರಾ?
ಗೋಡೆ ಮತ್ತು ಪುಟ್ಟ ಮಗು. ಪುಟ್ಟ ಮಗುವಿನ ಕೈಯೊಂದು ಮೆಲ್ಲನೆ ನನ್ನನ್ನು ಸವರಿತು. ಚಿತ್ರದಂತಿರುವ ಕಲೆಯ ಬಣ್ಣಕ್ಕೆ ಬೆಚ್ಚಿತು. ಅಚ್ಚರಿಯಿಂದ ಅಮ್ಮನನ್ನು ಕೇಳಿತು, ರಕ್ತದ ಕಲೆಗಳೇಕೆ ಇಲ್ಲಿ ಮೆತ್ತಿವೆ? ಅಮ್ಮ ಮಗುವಿಗೆ ಕಥೆಯೊಂದನ್ನು ಹೇಳಿದಳು. ಶತಮಾನದ ಹಿಂದಿನ ದುರ್ದಿನದ ಕಥೆ. ಎಲ್ಲೆಲ್ಲೂ ಗುಂಡಿನ ಸುರಿಮಳೆ, ಜೀವ ಉಳಿಸಿಕೊಳ್ಳಲು ಓಡುವ ಜನರ ಚೀತ್ಕಾರ, ಎದೆಯ ಗುಂಡಿಗೆ ಚಿಮ್ಮಿದ ಬಿಸಿ ರಕ್ತ, ಗೋಡೆಯ ತುಂಬೆಲ್ಲ ಕೆಂಪು ಚಿತ್ತಾರ, ಅಸಹಾಯಕ ದನಿಗಳೆಲ್ಲ ಉಡುಕಿ ಹೋದ ಮೇಲೆ ಅದೇ ನೀರವ ಮೌನ. ಗೋಡೆಯ ಮೇಲಿನ ಹಸಿ ರಕ್ತವು ಕ್ರೌರ್ಯಕ್ಕೆ ಹೆದರಿ ಹೆಪ್ಪುಗಟ್ಟಿತ್ತು. ಕಲೆಯ ಸವರುತ್ತಿದ್ದ ಮಗು ನನ್ನನ್ನು ಸವರುತ್ತಾ ಕೇಳಿತು, ನೀನು ಯಾಕೆ ಓಡು ಹೋಗುವವರಿಗೆ ದಾರಿಯಾಗಲಿಲ್ಲ? ಅವರ ಹಸಿಯ ರಕ್ತ ನಿನ್ನನ್ನು ಕರಗಿಸಲಿಲ್ಲ? ನಿಜಕ್ಕೂ ನನ್ನೊಳಗೂ ಅದುರಿತು. ಅಸಹಾಯಕನಾಗಿ ಪಿಸುಗುಟ್ಟಿದೆ. ಕ್ಷಮಿಸು ಮಗು, ನಾನೊಂದು ನತದೃಷ್ಟ ಗೋಡೆ. ಮನ ಬಂದಾಗ ಬಯಲಾಗಲಾರೆ, ಮನ ಬಂದಾಗ ಬಯಲಾಗಲಾರೆ. ಒಂದಾನೊಂದು ಕಾಲದಲ್ಲಿ ಒಂದು ಊರು, ಅಲ್ಲಿರೋ ಮನೆ ಒಳಗೆ ತುಂಬಾ ಭಾರವಾದ ಹೆಂಗಸೊಬ್ಬಳಿದ್ರು. ಅವಳು ಎಷ್ಟು ಭಾರ ಅಂದ್ರೆ ಪಾಪ ಕೂತಲಿಂದ ಹೇಳಕ್ಕಾಗ್ತಾ ಇರ್ಲಿಲ್ಲ. ದುಗುಡ ದುಮ್ಮಾನ ತುಂಬಿಕೊಂಡು ಅವಳು ತನ್ನೊಳಗಿನ ಮಾತನ್ನ ಯಾರತ್ರಾದ್ರೂ ಹೇಳ್ಕೋಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ಲು. ಯಾರಿಗೂ ಸಮಯನೇ ಇಲ್ಲ. ಗಂಡ ಸೊಸೆ ಮಗ ನಾದ್ನಿ ಯಾರು. ಹೀಗೆ ದಿನ ಕಳೀತಾ ಕಳೀತಾ ಅವಳಿಗೆ ಸಹಿಸಲಾರದಷ್ಟು ಸಂಕಟ ಶುರುವಾಗಿ ಕಷ್ಟಪಟ್ಟು ಎದ್ದು ಮನೆ ಬಾಗಿಲು ದಾಟಿದ್ರು. ನಿಧಾನಕ್ಕೆ ಕಾಲಿಳಿತ ಮನೆ ಬೀದಿ ಕೇರಿ ಊರು ದಾಟಿ ಹಾಳು ಬಿದ್ದೊಂದು ಗುಡಿಯೊಳಗೆ ಸೇರ್ಕೊಂಡು ಅಲ್ಲೊಂದು ಗೋಡೆ. ಯಾಕೋ ತನ್ನ ಕಷ್ಟ ಅದಕ್ಕೆ ಹೇಳ್ಕೋಬೇಕು ಅನಿಸ್ತು. ತನ್ನ ಒಂದು ನೋವಿನ ಕಥೆಯನ್ನ ಅದಕ್ಕೆ ಪಿಸುಗುಟ್ಟಿದ್ಲು. ಧಸ್ ಅಂತ ಗೋಡೆ ಬಿದ್ದು ಹೋಯ್ತು. ನೋಡ್ಕೊಳ್ತಾಳೆ, ಹಗರಾಗಿದ್ದಾಳೆ. ಮತ್ತಿನ್ನೊಂದು ಗೋಡೆ ಕಡೆ ಹೋದ್ಲು. ಇನ್ನೊಂದು ನೋವನ್ನ ಹೇಳಿದ್ಲು. ಇನ್ನಷ್ಟು ಹಗರ ಆದ್ಲು. ಸುತ್ತಲೂ ಇರೋ ಎಲ್ಲಾ ಗೋಡೆಗಳಿಗೆ ಕತೆ ಹೇಳ್ತಾ 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 ಹಗುರ ಆಗ್ತಾನೆ ಹೋದ್ಲು. ಎಲ್ಲಾ ಗೋಡೆಗಳು ಬಿದ್ದು ಬಯಲಾದ್ಲು. ಗೋಡೆಗಳು ಬಯಲಾಗುತ್ತವೆ, ಕಿವಿ ಇದ್ರೆ ನಮಗೆ ನಾವೇ ಮಾಡಿಕೊಂಡ ಗಾಯಗಳಲ್ಲಿ ಇನ್ನೊಂದು ಯುದ್ಧ. ಇದು ಅರಮನೆ ಗುರುಮನೆಗಳ ಚೌಕಾಮಣೆಯ ಆಟ. ಇದಕ್ಕೆ ಸಿರಿವಂತಿಕೆಯ ತೆವಲಿದೆ. ಪ್ರತಿ ಯುದ್ಧದಲ್ಲಿ ಕೊನೆ ಗೆಲ್ಲೋದು ಹಿಂಸೆನೆ. ಸೋತ ಪಾಳ್ಯದಲ್ಲಿ ಸತ್ತವರು ಸಾಮಾನ್ಯರೇ, ಗೆದ್ದವರ ಪಾಳ್ಯದಲ್ಲೂ ಸತ್ತವರು ಸಾಮಾನ್ಯರೇ ಅಂತ ಹೇಳ್ತಾನೆ ಬ್ರೆಕ್ಟ್. ಇಂಥ ಕ್ರೌರ್ಯಕ್ಕೆ ಪ್ರೇಮವೇ ಮದ್ದು, ಹಿಂಸೆಗೆ ಅಹಿಂಸೆಯೇ ಪ್ರತ್ಯರ್ಥ, ಕಾಠಿಣ್ಯಕ್ಕೆ ಮೃದುತ್ವವೇ ಉತ್ತರ. ಇಲ್ಲವಾದಲ್ಲಿ
ಬೆಳಗಿನ ಮಂಜನ್ನು ಸುಡುವ ಸೂರ್ಯನ ಪ್ರಖರ ಕಿರಣಗಳನ್ನು ಸಹಿಸಿ ಇಡೀ ದಿನ ನಗಲು ಹೂಗಳಿಗೆ ಹೇಗೆ ಸಾಧ್ಯ? ಯುದ್ಧಗಳು, ಅದರಿಂದ ಅದು ಗಾಯಗಳು ನಮಗೆ ಪಾಠ ಆಗಬೇಕು. ಅಂತಹ 3 ಪಾಠಗಳನ್ನು ಈಗ ನೋಡೋಣ. ಒಂದು, ಭರತ ಬಾಹುಬಲಿಯ ಯುದ್ಧ. ಯುದ್ಧ ಅಂದ್ರೆ ಹೇಗಿರಬೇಕು ಅಂತ ಹೇಳೋ ಪಾಠ. ನೋವಿನಿಂದ ನೆಲಕ್ಕಂಟದೆ ಎದೆಸೆಟದು ನಿಲ್ಲುವ ಬಗೆಯನ್ನು ತಿಳಿ ಹೇಳುವ ಪಾಠ. 3ನೇದು, ಇವುಗಳ ಬಗ್ಗೆ ನಾವು ಕೇಳೋ ಪ್ರಶ್ನೆಯಲ್ಲಿದೆ. ನೋಡಿ, ಯುದ್ಧಗಳ ಬಗ್ಗೆ ಬರೆಯೋದು, ಮಾತಾಡೋದು ರಾಜಕೀಯ ಅನ್ನೋದಾದ್ರೆ ನಾವು ರಾಜಕೀಯನೇ ಮಾತಾಡ್ತೀವಪ್ಪ, ಅಲ್ವೇ? ಹೂಗಳ ಬಗ್ಗೆ, ಹಕ್ಕಿಗಳ ಬಗ್ಗೆ ನೀನ್ ಯಾಕೆ ಹಾಡಲ್ಲ ಅಂತ ನೆರೋಡನ್ ಕೇಳಿದಾಗ ಬೀದಿಲಿರೋ ರಕ್ತ ತೋರಿಸುತ್ತಂತೆ. ಈಗಲೂ ಅಷ್ಟೇ, ಕಾಲ ಬದಲಾಗಿಲ್ಲ. ಪ್ಯಾಲೆಸ್ಟೈನ್ ಕವಿಯೊಬ್ಬನನ್ನ ಒಬ್ಬ ಇದೇ ರೀತಿ ಕೇಳಿದಾಗ, Why don't you write something which is not political? Why don't you write something which is not political? ನೋಡಿ, ನನ್ನ ಕವಿತೆಯಲ್ಲಿ ರಾಜಕೀಯ ಧ್ವನಿಸಬಾರದೆಂದಾದರೆ ನನಗೆ ಹಕ್ಕಿಗಳ ಕಲರವ ಕೇಳಿಸಬೇಕು. ಹಕ್ಕಿಗಳ ಕಲರವ ಕೇಳಿಸಬೇಕೆಂದಾದರೆ ಯುದ್ಧ ವಿಮಾನಗಳ ಸದ್ದಡಗಬೇಕು. Why don't you write something which is not political? Why don't you write something which is not political? చెప్పాను కదా తల్లి, నా గీతాల్లో రాజకీయం ధ్వనించొద్దంటే నాకు పక్షుల కితకితలు వినబడాలి. ఆ కితకితలు వినబడాలంటే యుద్ధ విమానాల రోధలు మూగబోవాలి. Why don't you write something which is not political? Why don't you write something which is not political? ചേട്ടാ, രാഷ്ട്രീയ കവിതകൾ എഴുതാൻ പാടില്ലെങ്കിൽ എനിക്ക് പക്ഷികളുടെ ചിലപ്പ് കേൾക്കണം. പക്ഷികളുടെ ചിലപ്പ് കേൾക്കാൻ യുദ്ധ വിമാനങ്ങൾ നിശബ്ദമായിരിക്കണം. But why don't you write something which is not political? Why don't you write something which is not political? என் கவிதையில் அரசியல் இருக்க வேண்டாம் என்றால் எனக்கு பறவைகளின் சத்தம் கேட்க வேண்டும். பறவைகளின் சத்தம் கேட்க வேண்டாம் என்றால் யுத்த விமானங்களின் சத்தம் அடங்க வேண்டும். Why don't you write something which is not political? Why don't you write something which is not political? ಮಾಡಿದ್ರೆ ಮಾಡಬೇಕು ಅಂಥ ಯುದ್ಧ, ಮಾಡಿದರೆ ಮಾಡಬೇಕು ಅಂಥ ಯುದ್ಧ. ಭರತ ಮತ್ತು ಬಾಹುಬಲಿಗಳಂಥ ಯುದ್ಧ. ಕೈಯಲ್ಲಿ ಆಯುಧ ಹಿಡಿಲಿಲ್ಲ, ಮೈಯಲ್ಲಿ ಕವಚ ತೊಡಲಿಲ್ಲ, ಬಿರುದು ಬಾವಲಿಗಳ ಹೊಗಳಲಿಲ್ಲ, ವೀರ ಪ್ರತಿಜ್ಞೆಗಳ ಉಗುಳಲಿಲ್ಲ, ಒಂದು ಹನಿ ನೆತ್ತರು ಚೆಲ್ಲಲಿಲ್ಲ, ಬಡವರ ಮಕ್ಕಳ ಕೊಲ್ಲಲಿಲ್ಲ, ಆಳರಸರ ರುಂಡ ಚೆಂಡಾಡಲಿಲ್ಲ, ಕುದುರೆ ಆನೆಗಳ ಮುಂಡಾಡಲಿಲ್ಲ, ವೀರರು ಕಲ್ಲುಗಳ ಸೇರಲಿಲ್ಲ, ಮಾಸತಿಗಳು ಬೆಂಕಿಗೆ ಹಾರಲಿಲ್ಲ, ಜೋಳದ ಪಾಳಿಯ ನುಡಿಯಲಿಲ್ಲ, ಲೆಂಕರ ತಲೆಗಳು ಸಿಡಿಯಲಿಲ್ಲ, ಮುತ್ತೈದೆಯರ ತಾಳಿ ಹರಿಯಲಿಲ್ಲ, ಹೆತ್ತವರ ಕರುಳ ಕತ್ತರಿಸಲಿಲ್ಲ, ಅನಾಥ ಮಕ್ಕಳ ಒಕ್ಕಲಿಲ್ಲ, ಬಂಧು ಬಾಂಧವರ ಬಿಕ್ಕಲಿಲ್ಲ. ಆಯುಧ ಬಿಸುಟಿ, ಭಟರು ಪ್ರೇಕ್ಷಕರಾಗಿ, ರಾಜರೇ ಎದುರು ಬದುರಾದಂತಹ ಯುದ್ಧ. ಆಳರಸ, ಮಾಂಡಲಿಕ, ದಂಡನಾಯಕರಾಗಿ ಬಾಯಿ ತೆರೆದು ಕಣ್ಬಿಟ್ಟು ಕೂತಂಥ ಯುದ್ಧ. ಊರೂರ ಜಾತ್ರೆಗಳ ಕಣಕಣಗಳಲ್ಲಿ ನಡೆವ ಕುಸ್ತಿಯಾಟದಂಥ ಯುದ್ಧ. ಕೆರೆ, ಬಾವಿ, ಹೊಳೆ, ಹಳ್ಳ, ಕಾಲುವೆಗಳಲ್ಲಿ ನೀರಾಟವಾಡಿ ನಡೆಯುವಂಥ ಯುದ್ಧ. ಯಾರೇ ಬೀಳಲಿ, ಯಾರೇ ಏಳಲಿ, ಚಪ್ಪಾಳೆ ತಟ್ಟಿ ನಗುವಂಥ ಯುದ್ಧ. ಯಾರೇ ಗೆಲ್ಲಲಿ, ಯಾರೇ ಸೋಲಲಿ, ಯಾರಿಗೂ ಸಾವು ತರದಂಥ ಯುದ್ಧ.
ಸೋತವನು ಚಕ್ರವರ್ತಿಯಾದಂತಹ ಯುದ್ಧ, ಗೆದ್ದವನು ಗೊಮ್ಮಟನಾದಂತಹ ಯುದ್ಧ, ಕೊಲ್ಲುವ ಆಜ್ಞೆಯ ಹೊತ್ತ ಚಕ್ರರತ್ನ ಜೀವನ ಪಾದಕ್ಕೆ ಎರಗಿದಂಥ ಯುದ್ಧ. ನೆಲಕ್ಕಂಟ ಬೇಡ, ಎದ್ದು ನಿಲ್ಲು, ಬಾಗಬೇಡ, ಎದೆ ಸೆಟೆದು ನಿಲ್ಲು. ಗಾಯಗೊಂಡ ಹೃದಯವೊಂದು ಚೂರಾಗಿ ಸಿಡಿದಾಗ, ತೇವಗೊಂಡ ಕಣ್ಣಿನ ಕೊನೆಯ ಹನಿ ಜಾರಿದಾಗ, ಭರವಸೆಯ ಕೊನೆ ಎಲೆಯೊಂದರ ತೊಟ್ಟು ಕಳಚಿದಾಗ, ಎದೆಯಾಳದಿಂದ ಕೊನೆಯ ನಿಟ್ಟುಸಿರು ಹೊರ ಹೊಮ್ಮಿದಾಗ, ಘನತೆ ಗೌರವಗಳು ಕಣ್ಣೆದುರೇ ಮಣ್ಣು ಪಾಲಾಗುತ್ತಿರುವಾಗ, ಜೀವ ಭಯ ಇಡಿಯಾಗಿ ಆವರಿಸಿರುವಾಗ, ನಿನ್ನ ಬಟ್ಟೆಯು ಕಣ್ಣೆದುರೇ ಅಸ್ತವ್ಯಸ್ತವಾಗುತ್ತಿರುವಾಗ, ನೆಲಕ್ಕಂಟ ಬೇಡ, ನೆಲಕ್ಕಂಟ ಬೇಡ, ಎದ್ದು ನಿಲ್ಲು, ಎದ್ದು ನಿಲ್ಲು, ಬಾಗಬೇಡ, ಬಾಗಬೇಡ, ಎದೆ ಸೆಟೆದು ನಿಲ್ಲು, ಎದೆ ಸೆಟೆದು ನಿಲ್ಲು. ಮುಂಜಾನೆಯ ತಂಪು ನಿನ್ನ ತುಟಿಗಳ ಚುಂಬಿಸಲಿ, ಸೂರ್ಯ ಕಿರಣಗಳು ನಿನ್ನ ಸ್ವರಗಳನ್ನು ಮುದ್ದಿಸಲಿ, ಮೂಳೆಯು ಸೆಟೆದು ನಿಲ್ಲಲಿ ಧೈರ್ಯವಾಗಿ, ಜೀವ ನಿನ್ನ ಹೃದಯವನ್ನು ಬೇಡಲಿ, ಇನ್ನೂ ಜೋರಾಗಿ ಮಿಡಿಯಲಿ. ಜನಸಮೂಹವು ನಿನ್ನ ನೇರಳೆ ಗಾಯಗಳ ಜನಸಮೂಹವು ನಿನ್ನ ನೇರಳೆ ಗಾಯಗಳನ್ನು ತುಳಿಯದಿರಲಿ. ಶರತ್ಕಾಲದ ಕೊರೆಯನ್ನು ಶರತ್ಕಾಲದ ಕೊರೆಯನ್ನು ವಸಂತ ತುಂಬುವಂತೆ, ವಸಂತ ತುಂಬುವಂತೆ, ಸಾಂತ್ವನದ ಕರಗಳು ನಿನ್ನ ಮೈ ಸಾಂತ್ವನದ ಕರೆಗಳು ಸವರಲಿ, ನಿನ್ನ ಮೈ ಸವರಲಿ, ಸವರಲಿ. ಕಪ್ಪುಗಟ್ಟಿದ ಕಲೆಯು ಕಪ್ಪುಗಟ್ಟಿದ ಕಲೆಯು ಕಾಲದ ಕರಾಮತ್ತಿಗೆ ಕಾಲದ ಕರಾಮತ್ತಿಗೆ ಮಾಯುವಂತೆ, ಮೆಲ್ಲ ಮೆಲ್ಲಗೆ ಮೆಲ್ಲ ಮೆಲ್ಲಗೆ ನಿನ್ನ ಗಾಯಗಳು ನಿನ್ನ ಗಾಯಗಳು ಮಾಯಲಿ. ಗಾಯಗಳು ಮಾಯಲಿ, ಪ್ರೀತಿಯ ಕರಗಳು ಪ್ರೀತಿಯ ಕರಗಳು ನೇವರಿಸಲಿ ನೋವುಗಳ ನೇವರಿಸಲಿ ನೋವುಗಳ, ನೋವುಗಳ ಪಾಠವಾಗಲಿ ಗಾಯ ಮುಂದಿನೆಲ್ಲ ಪಾಠವಾಗಲಿ ಗಾಯ ಮುಂದಿನೆಲ್ಲರಿಗೆ, ಪಾಠವಾಗಲಿ ಗಾಯ ಮುಂದಿನೆಲ್ಲರಿಗೆ. ನಾವು ಕಲಿಬೇಕಾದ ಪಾಠಗಳು ಬಹಳ ಇದೆ. ಆದ್ರೆ ಪಾಠಗಳನ್ನ ಯಾವಾಗ ಕಲಿತೀವಿ? ಕಲಿಯೋ ಮನಸ್ಸಿದ್ರೆ, ಕಲಿಯೋ ಮನಸ್ಸಿದ್ರೆ, ಕೇಳೋ ಕಿವಿ ಇದ್ರೆ, ಒಂದು ನೇರಳೆ ಹಣ್ಣಿನ ಮರ ಕೂಡ ಕತೆ ಹೇಳುತ್ತೆ, ಪಾಠ ಹೇಳುತ್ತೆ. ಒಬ್ಬ ಜಮೀನ್ದಾರ ಒಂದು ನೇರಳೆ ಹಣ್ಣಿನ ಮರ ನೆಟ್ಟಿದ್ದಂತೆ. ಅದು ತುಂಬಾ ಹಣ್ಣುಗಳನ್ನ ಕೊಡ್ತಿತ್ತು. ಊರವರು, ಅವನ ಮಕ್ಕಳು ಎಲ್ಲ ತಿಂತಾ ಇದ್ರು, ಸಂತೋಷವಾಗಿದ್ದ. ಆ ಮರದ ಜೊತೆ ಮಾತಾಡ್ತಿದ್ದ. ಆ ಮರಕ್ಕೆ ಮನುಷ್ಯನ ಭಾಷೆ ಅರ್ಥ ಆಗ್ತಾ ಇತ್ತು. ಒಂದಿನ ಜಮೀನ್ದಾರ ಸತ್ತ, ಅವನ ಮಗ ಜಮೀನ್ದಾರ ಆದ. ಆ ಮಗನಿಗೆ ತನ್ನ ಮಕ್ಕಳ ಜೊತೆ ಬೇರೆಯವರು ಆ ಹಣ್ಣು ತಿಂತಿರೋದು ನೋಡಿ ಅವನ ಮನಸ್ಸು ಕಳಂಕ ಆಯ್ತು. ಹೋಗಿ ನೇರವಾಗಿ ಆ ಮರಕ್ಕೆ ಹೇಳ್ದ, ನೋಡು, ಇದು ನಮ್ಮ ಅಪ್ಪ ನೆಟ್ಟ ಹಣ್ಣಿನ ಮರ, ಆದ್ರಿಂದ ನೀನು ನನ್ನ ಮಕ್ಕಳಿಗಷ್ಟೇ ಕೊಡ್ಬೇಕು, ಬೇರೆಯವರು ಕೊಡಬಾರ್ದು ಅಂದ. ಮಾರನೇ ದಿನ ಮಕ್ಕಳೆಲ್ಲ ಹತ್ರ ಹೋಗ್ತಾರೆ. ನೇರಳೆ ಮರದಲ್ಲಿ ಹಣ್ಣೇ ಇಲ್ಲ. ಕೋಪದಿಂದ ಜಮೀನ್ದಾರ ಹೋಗಿ ಕೇಳಿದಂತೆ ಏನಾಯ್ತು ಅಂತ. ಅದಕ್ಕೆ ನೇರಳೆ ಮರ ಹೇಳ್ತಂತೆ, ನೋಡು, ನಿನ್ನ ಮಕ್ಕಳಲ್ಲದೆ ಬೇರೆ ಯಾರಿಗೂ ಕೊಡಬೇಡ ಅಂತ ಹೇಳ್ದೆ, ಆದ್ರೆ ಆ ಮಕ್ಕಳ ಮುಗ್ಧ ಕಣ್ಣು, ಅವರ ನಗು, ಅವರ ಮನಸ್ಸು ಎಲ್ಲ ಒಂದೇ ತರ ಇತ್ತು. ನನಗೆ ನಿನ್ನ ಮಕ್ಕಳು ಯಾರು, ಇನ್ನೊಬ್ಬರ ಮಕ್ಕಳು ಯಾರು ಅಂತ ಗೊತ್ತಾಗ್ಲಿಲ್ಲ. ಅಸಮಾನತೆಯ ಕತೆ. ಇಂತಹ ಅಸಮಾನತೆಯನ್ನ ಮೀರಲು ಇಲ್ಲಿ 3 ದಾರಿಗಳ ಪ್ರಸ್ತಾವನೆ ಇದೆ. ಅಸಮಾನತೆ ತೊಲಗಬೇಕು ಅಂದ್ರೆ ಕ್ರಾಂತಿ ಆಗಬೇಕು, ಬದಲಾಗಬೇಕು. ಆದ್ರೆ ನಾವು ಮಾಡೋ ಕೆಲಸಗಳಲ್ಲಿ
ಉತ್ಕೃಷ್ಟತೆಯನ್ನ ಸಾಧಿಸುವುದು ಕ್ರಾಂತಿ ಅಂತ ಮಹಾನ್ ಕ್ರಾಂತಿಕಾರಿ ಲೆನಿನ್ ಹೇಳ್ತಾರೆ. ಒಬ್ಬ ಈರುಳ್ಳಿ ಬೇಸಾಯಗಾರನಿಗೆ ಕ್ರಾಂತಿ ಅಂದ್ರೆ ಏನು ಅಂತ ತಿಳಿ ಹೇಳಿದ ಲೆನಿನ್ ಹೇಳಿದ ಪಾಠನ ಮಲಯಾಳದಲ್ಲಿ ಕೇಳೋಣ. ಅಸಮಾನತೆಯ ಇತಿಹಾಸವನ್ನು ಪ್ರಶ್ನಿಸಿದ ತೆಲುಗಿನ ಮಹಾಕವಿ ಶ್ರೀಶ್ರೀ ಅವರ ಒಂದು ಹಾಡನ್ನ ತೆಲುಗಿನಲ್ಲಿ ಕೇಳೋಣ. ಮೊದಲಿಗೆ ಇನ್ನೊಂದು ದಾರಿ ಬಡವರ ನಗುವಿನ ಶಕ್ತಿಯ ಹಾದಿ. ತಾನು ಕಟ್ಟಿದ ಮನೆಯೊಳಗೆ ದೊಡ್ಡ ಕಟ್ಟಡ, ಅದರೊಳಗೆ ಒಳಗಕ್ಕೆ ಹೋಗಕ್ಕೆ ಆಗದೆ ತನ್ನ ಮಗನಿಗೆ ದೂರದಿಂದಾನೆ ಪರಿಚಯ ಮಾಡಿಸ್ತಾಳೆ ಒಬ್ಬ ಶ್ರಮಿಕ ಹೆಣ್ಣು. ಆದ್ರೆ ಅವಳಿಗೆ ಒಂದು ಮಾತ್ರ ಸೀಕ್ರೆಟ್ ಗೊತ್ತಿರುತ್ತೆ, ಅದನ್ನ ಮನಸ್ಸಲ್ಲೇ ಅನ್ಕೊಂಡು ಅದನ್ನ ಲೇವಡಿ ಕೂಡ ಮಾಡ್ತಾಳೆ. ಕೇಳೋಣ. ಸಿತ್ತಾಲ್ ವಾಳ್ದ ಇಡಂ. முப்பது கம்பெனிகளும் 2 வெளிநாட்டு வங்கிகளும் இருக்கும் அந்த பெரிய கட்டடத்தை தன் மகனுக்கு அறிமுகப்படுத்தாள் அந்த சித்தாள். நாங்கள் கட்டியது. கட்டும் போது இருந்த இடம், சமைத்த இடம், தூங்கிய இடம் எல்லாம் காண்பித்தாள். வெளியே இருந்தபடி முற்றிலும் மாறி போய் தான் உள்ளே கூட நுழைய முடியாதபடி ஆயிருந்த அந்த கட்டடத்தை பெருமையுடன் பார்த்தாள். அந்த வங்கியின் நியான் போர்டு இருக்கும் இடத்தில் காய போட்டது தனக்கு மட்டும் தெரிஞ்சென்று திடீரென உணர்ந்தவள். చిరకాలం జరిగిన మోసం, బలవంతుల దౌర్జన్యాలు, ఘనవంతుల పన్నాగాలు ఇంకా నా ఇకపై చాలవు. ఒక వ్యక్తిని మరొక వ్యక్తి, ఒక జాతిని వేరొక జాతి పీడించే సాంఘిక ధర్మం ఇంకా నా ఇకపై సాగదు. చీనాలో రిక్షావాలా, జక్ దేశపు గనిపని మనిషి, ఐర్లాండ్ న ఓడకళాసి అణగారిన ఆప్తులందరూ, హటంటేన్ జూలో నీగ్రో, ఖండాంతర నానా జాతులు చారిత్రక యథార్థత్వం చాటిస్తారొక గంతుకతో. ఏ యుద్ధం ఎందుకు జరిగెనో, ఏ రాజ్యం ఎన్నాళ్ళుందో, తారీఖులు, దస్తావేజులు ఇవి కాబోయి చరిత్రకర్థం. ఈ రాణి ప్రేమ పురాణం, ఆ ముట్టడికైన ఖర్చులు, మతలబులు, కైఫీయతులు ఇవి కాబోయి చరిత్ర సారం. నైలు నదీ నాగరికతలో సామాన్యుని జీవితం ఎట్టది. తాజ్ మహల్ నిర్మాణానికి రాళ్లెత్తిన కూలీలెవరు? సామ్రాజ్యపు దండయాత్రలో సామాన్యుల సాహసమెట్టిది. ప్రభువెక్కిన పల్లకి కాదోయ్, అది మోసిన బోయిలెవరు? తక్షశిలా పాటలీపుత్రం, మధ్యధరా సముద్ర తీరం, మొహెంజదారో, హరప్ప, క్రోమాన్యూన్ గుహాముఖాల్లో చారిత్రక విభాత సంధ్యల మానవ కథా వికాసమెట్టిది. ఏ దేశం ఏ కాలంలో సాధించినదే పరమార్థం. ఏ శిల్పం, ఏ సాహిత్యం, ఏ శాస్త్రం, ఏ గాంధార్వం, ఏ వెల్గులకి ప్రస్థానం, ఏ స్వప్నం, ఏ దిగ్విజయం. ನಾವು ಬೆವರನ್ನು ಸುರಿಸಿ ದುಡಿವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು.
ಆ ಆ ತುಂಡು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಮಂಡಲವನ್ನೇ ಬಯಸುವೆವು. ಆ ಆ லெனின் படிப்பிச்ச பாடம். ഒരിക്കൽ ഒരു ഉള്ളി കർഷകൻ ലെനിനിന്റെ അടുത്തെത്തി പറഞ്ഞു, അല്ല, നിങ്ങൾ എല്ലാവരും ഈ പ്രപഞ്ചത്തെ മാറ്റിമറിക്കാൻ ഇത്രയൊക്കെ പ്രയാസപ്പെടുമ്പോൾ ഞാൻ വെറും ഉള്ളി വളർത്തിക്കൊണ്ടിരുന്നാൽ മതിയോ? എനിക്കും എന്തെങ്കിലും ചെയ്തേ തീരും. എന്താണ് ചെയ്യേണ്ടതെന്ന് പറഞ്ഞു തരൂ. ലെനിൻ കർഷകന്റെ മുതുക്കിൽ തട്ടിക്കൊണ്ട് പറഞ്ഞു, നോക്ക്, ഉള്ളി വളർത്തുന്നത് വിപ്ലവമല്ലെന്ന് നിങ്ങളോട് ആരാണ് പറഞ്ഞത്? നല്ല ഉള്ളി, മികച്ച ഉള്ളി വേണം. ഉള്ളി വളർത്തുന്നത് നിർത്തുന്നത് ആവശ്യമുള്ളവർക്ക് ന്യായമായ വിലയ്ക്ക് വിൽക്കണം. കരിച്ചന്തയിലേക്ക് പോകരുത്. ഉള്ളി വീഴുന്ന ശേഷം ഒളിവ് സമയം കളിയിലും കഥക്കളിയും ചെലവഴിക്കണം. ഉള്ളി കൃഷി ചെയ്യുന്നതും ഒരു വിപ്ലവമാണെന്നത് ഓർമ്മയിലിരിക്കട്ടെ. കർഷകന്റെ മുഖത്ത് ഒരു ഉള്ളി പുഞ്ചിരി വിടുന്നു. ದಯವಿಲ್ಲದ ಧರ್ಮ ಅದಾವುದಯ್ಯ ಅಂದಿದ್ದ ಬಸವಣ್ಣ. ಅಲ್ರಿ, ಕೊಂದು ಉಳಿಸ್ಕೊಳ್ಬೇಕಾದ ಧರ್ಮ ಯಾವ್ದಾದ್ರು ಇದೆಯೇನ್ರಿ ಅಂತ ಕೇಳಿದ್ರು ತೇಜಸ್ವಿ. ಅದರಿಂದ ದುರಂತ ನೋಡಿ, ಬಿಡುಗಡೆಗೆ ಕಾರಣವಾಗಬೇಕಿದ್ದ ಧರ್ಮದ ಹೆಸರಲ್ಲೇ ಜನ ನಡುಗ್ತಾ ಇದ್ದಾರೆ. ಈ ಮಂದಿರ, ಮಸೀದಿ, ಚರ್ಚ್ಗಳನ್ನ ಕೆಡಬೋದು ದೇವ್ರನ್ನ ನಂಬೋರೆ. ಅಣ್ಣ ಕಡೆ ಇಂಟರ್ವ್ಯೂನಲ್ಲಿ ಕೇಳಿದ್ರು, ನಿಮ್ಗೆ ದೇವರಲ್ಲಿ ನಂಬಿಕೆ ಇದೆಯಾ ಅಂತ. ಟೈಮ್ ಇಲ್ಲ ಅಂದೆ. ಅವನಿಗೆ ಹೇಳಿದೆ, ನೋಡಪ್ಪ, ಇದಾನೆ ಅಂತ ಹೇಳಕ್ ನಂಬಿಕೆ ಸಾಕು, ಇಲ್ಲ ಅನ್ನಕ್ ತುಂಬಾ ಜ್ಞಾನ ಬೇಕು. ನನ್ನ ಹತ್ರ ಇಲ್ಲಪ್ಪ ಅಷ್ಟೊಂದು ಟೈಮು. ಎಲ್ಲದಕ್ಕೂ ಧರ್ಮದ ಲೇಪ. ಬಣ್ಣಕ್ಕೆ, ಪ್ರಾಣಿಗೆ, ತರಕಾರಿಗೆ ಹಸಿರು ನಿಂದು ಕೇಸರಿ ನಂದು, ಕುರಿ ನಿಂದು ಹಸು ನಂದು, ಖರ್ಜೂರ ನಿಂದು ತೆಂಗಿನಕಾಯಿ ನಂದು. ತರಲೆಗಳಲ್ವ ನಾವು. ಕೊನೆಗೆ ತಿನ್ನೋ ಆಹಾರಕ್ಕೂ ಲಗ್ಗೆ ಎಟ್ಟಾಯ್ತು. ಆದ್ರಿಂದ ಇಲ್ಲಿ ಸದಾ ದ್ವೇಷವನ್ನು ಉಸಿರಾಡುತ್ತಿರುವ ಮಬ್ಬು ಭಕ್ತರನ್ನ ಲೇವಿ ಮಾಡಕ್ಕೆ 3 ಕವನ ಇದೆ, ಕೇಳಿ. ಮುಸಲ್ಮಾನರಿಗಷ್ಟೇ ಹೆದರುತ್ತಿದ್ದ ಗೆಳೆಯ. ನನ್ನ ಗೆಳೆಯ ಮುಸಲ್ಮಾನರಿಗಷ್ಟೇ ಹೆದರ್ತಾ ಇದ್ದ. ಅಮೀರ್ ಖಾನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅಂದ್ರೆ ಬಹಳ ಅಭಿಮಾನ ಗೆಳೆಯನಿಗೆ. ಅವ್ರು ಯಾರಿಗೂ ಹೆದರ್ತಿರ್ಲಿಲ್ಲ. ಕೇವಲ ಮುಸಲ್ಮಾನರಿಗಷ್ಟೇ ಹೆದರ್ತಾ ಇದ್ದ. మధుబాల, నర్గీస్, వహీదా వాళ్ళని నా స్నేహితుడు ఆరాధించేవాడండి. వాళ్ళను తెలుపు నలుపు వర్ణాల చూడాలనుకునేవాడు. ముంతాజ్, షబానా, ఫరీదా, జీనత్ వీళ్ళెవరికి భయపడేవాడు కాదు. కేవలం ముస్లింలంటే భయపడేవాడు. तारीफ करूं क्या उसकी जिसने. ஆமா, மனசு பாரமா இருந்தா முகமது ரஃபி பாட்டு கேட்பான் என் நண்பன். சாஹிர் கவிதை படிச்சு ஆனந்த கண்ணீர் வெடிப்பான். இவர் யாருக்கும் நண்பன் பயப்பட்டதில்லை, வெறும் இஸ்லாமியர்களுக்கு பயப்படும். सारे जहां से अच्छा हिंदुस्तान. എല്ലാ ജനുവരി 26 സാരേ ജഹാസെ അച്ചാ പാടുമായിരുന്നു. ബിസ്മില്ലാ ഖാൻ എന്റെ ഷഹനായും കേൾക്കുന്നുണ്ടായിരുന്നു. അവരിൽ ആരെയും എന്റെ സുഹൃത്ത് ഭയപ്പെട്ടിട്ടില്ല, ಮುಸ್ಲಿಂಗಳೇ ಮಾತ್ರ ಭಯಪಡ್ತಾರೆ. ಗೆಳೆಯನಿಗೆ ಕ್ರಿಕೆಟ್ ಆಟ ಅಂದ್ರೆ ಎಲ್ಲವನ್ನೂ ಮರೆತು ಬಿಡ್ತಿದ್ದ.
అజరుద్దీన్ బ్యాటింగ్ అంటే లేచి గంతులేసేవాడండి. జహీర్ ఖాన్, ఇర్ఫాన్ ఇవங்க யாருக்கும் பயப்பட மாட்டான். ಮುಸ್ಲಿಂಗಳೇ ಮಾತ್ರ ಭಯಪಟ್ಟಿದ್ರು. ಗೆಳತಿಯ ಪ್ರೀತಿಯ ಅಮಲಿನಲ್ಲಿ ಗಜಲ್ ಹಾಡ್ತಾ ಇದ್ದ. ಫೈಜಾನ್ ಶಾಯರಿನಿ ಮುನ್ಮುನ್ಗೆವಾಡು. அவங்களை யாருக்கும் நண்பன் பயப்பட்டதில்லை. ಮುಸ್ಲಿಂಗಳೇ ಮಾತ್ರ ಭಯಪಟ್ಟಿರನು. ಅವನಿಗೆ ಅರಿವಿಲ್ಲದೆಯೇ ಪ್ರತಿಯೊಬ್ಬ ಮುಸ್ಲಿಮನನ್ನು ಪ್ರೀತಿಸುತ್ತಿದ್ದ. ಆದರೆ ಸುದ್ದಿಗಳು ಹಡೆದ ಭೂತಕ್ಕೆ ಬಲಿಯಾಗಿದ್ದ. ಆದ್ದರಿಂದಲೇ ಮುಸಲರ ಕೇರಿಗೆ ಹೋಗಲು ಹೆದರುತ್ತಿದ್ದ. ಅವನಿಗೆ ಅರಿವಿಲ್ಲದೆಯೇ ಮುಸಲ್ಮಾನರೆಂದರೆ ಬೆಚ್ಚಿ ಬೀಳುತ್ತಿದ್ದ. ಆ ಕೋಮುದಂಗೆಯಲ್ಲಿ ಅವರು ಅಳಸಾಕಿದ್ದು ವ್ಯಕ್ತಿಗಳನ್ನಲ್ಲ, ಕೇವಲ ಹೆಸರುಗಳನ್ನು. ಅವರು ತರಿದು ಹಾಕಿದ್ದು ತಲೆಗಳನ್ನಲ್ಲ, ಕೇವಲ ಟೊಪ್ಪಿಗೆಗಳನ್ನ. ಆಕಸ್ಮಿಕವಾಗಿ ಟೊಪ್ಪಿಗೆಯೊಳಗೆ ತಲೆಗಳಿದ್ವು ಅಷ್ಟೇ. ದಲಿತರ ಮನೆಯಲ್ಲಿ ಹೆಂಗ್ ತಿಂತಾರೆ ಅಂತ ಒಂದು ತಮಿಳಾಡಿದೆ. பறையர் வீட்டு குழம்பு சட்டி, ஈரல், ரத்தம், குடல், எலும்பு, துறப்பு, தொடை, ஜவ்வு, மூளை, வால், சுவரட்டி, மார்க்கண்டத்தின் மகிமை அத்துபடியானதால் ஆத்தாவே சென்று ஒரு வாழ் தூக்கு செட்டியோட மாடுருக்கும் கண்மாய்க்கு கறி எடுக்கும் நாளெல்லாம் வீட்டில் கோலாகலம் தான். ஐயா சுட்டு ஊதி தரும் சோரொட்டி சுவையோடு ஒவ்வொரு முறையும் ஊதி கொடுப்பார். அவர் தோட்டியாய் வாழ்ந்த கதைகளில் ஒன்றை. வெந்து மிதுக்கும் கொழும்பின் வாசம் பறைசாட்டும் அப்பாவை விட அம்மா கை தேர்ந்தவளென உறிஞ்சி வீச இருக்கும் எலும்புக்காக வாய் நீர் ஒழுங்க வாலாற்றி பரபரக்கும் வீட்டு செவலையும் கருப்பனும். தட்டில் முட்டி எலும்பு தட்டி மூஜியை எடுக்க அவக்கரித்துக் கொண்டிருப்பேன் நான். ಗೋಮಾದಾವಿಲ್ ಕುಡಿಗೊಂಡ 30 ಮುಕ್ಕೋಡಿ ದೇವತರುಗಳು ಅಮ್ಮ ಮೂಟಿಯ ನೆರುಪಿಲ್ சூடு புறக்காமல் பதறிக்கொண்டிருப்பார்கள். ಇಷ್ಟು ಗಾಯಗಳಿಂದ ಬಿಡುಗಡೆ ಬೇಡವೆ? ಬಿಡುಗಡೆ ಇದೆಯಲ್ಲ, ಜಗತ್ತಿನ ಪ್ರತಿ ಜೀವಿಯ ಬಯಕೆ ಅದು. ಆ ಸ್ವಾತಂತ್ರ್ಯಕ್ಕಾಗಿ ಸಾವಿನ ಬೆಲೆಯನ್ನು ನೀಡಲು ಅದು ಸಿದ್ಧ. ಆಡೋ ಮಾತು, ನೋಡೋ ನೋಟ, ತಿನ್ನೋ ರುಚಿ, ಯೋಚನೆ, ಆಲೋಚನೆ ಎಲ್ಲವನ್ನು ಯಾರೋ ನಿರ್ಧರಿಸಲು ಹೊಂಚುತ್ತಿರುವ ಈ ಕಾಲದಲ್ಲಿ ನಮ್ಮ ಸುತ್ತಲಿನ ಬಂಧನವು ನಮಗೆ ಕಾಣಿಸದಿರುವಷ್ಟು ನಮ್ಮ ಕುರುಡುತನ ನಮ್ಮನ್ನೇ ಆವರಿಸುವ ಅಪಾಯದಲ್ಲಿದ್ದೇವೆ. ಪಂಜರಾನೇ ಸುಖ ಅಂದ್ಕೊಂಡ್ರೆ ಹಕ್ಕಿಗೆ ರೆಕ್ಕೆ ಯಾಕ್ರಿಬೇಕು? ಹಕ್ಕಿಯನ್ನ ಪಂಜರದಲ್ಲಿಟ್ರು ಅದು ತನ್ನದೇ ಹಾಡನ್ನು ಹಾಡ್ತಾ ಇರುತ್ತೆ. ಅದು ಅದರ ಬಿಡುಗಡೆಯನ್ನು ಕೋರುವ, ಹಂಬಲಿಸುವ, ಪ್ರತಿರೋಧದ ಹಾಡಾಗಿರುತ್ತೆ. ದಾರಿ ನೂರಾರು ಉಂಟು ಬೆಳಕಿನ ಮನೆಗೆ. ಕಾಡಿನ ನೀತಿಯೊಂದು ಹಾದಿಯಾದರೆ ಕಾಡಿನ ಪುಟ್ಟ ಜೀವಿಯ ಪ್ರತಿರೋಧದ ಕಥೆಯೂ ಇನ್ನೊಂದು ಹಾದಿ. ಕಾಡಿಗೆ ತನ್ನದೇ ಆದ ನೀತಿ ನಿಯಮ ಇದೆಯಂತೆ. ಕಾಡಿಗೆ ತನ್ನದೇ ಆದ ನೀತಿ ಸಂಹಿತೆ ಇದೆಯಂತೆ. ಹೊಟ್ಟೆ ತುಂಬಿದ ಹುಲಿ ಮತ್ತೆ ಬೇಟೆ ಆಡಲ್ವಂತೆ, ಆರಾಮಾಗಿ ವಿಶ್ರಾಂತಿ ಪಡೆಯುತ್ತದೆ. ಬೀಸುವ ಗಾಳಿ ಹೆಮ್ಮರವನ್ನೇ ಅಲುಗಾಡಿಸಿದಾಗ ಮೈನಾ ತನ್ನ ಮರಿಗಳ ಅರಕ್ಷಣ ತೊರೆದು ಕಾಗೆಯ ಮರಿಗಳಿಗೆ ರಕ್ಷಣೆ ನೀಡುತ್ತಂತೆ. ಮರದಲ್ಲಿರುವ ಒಂದು ಮರಿ ಜಾರಿದರೂ ಕಾಡಿಗೆ ಕಾಡೇ ಎಚ್ಚೆತ್ತುಕೊಳ್ಳುತ್ತದಂತೆ.
ಈಜಗನ ಗೂಡು ನದಿಯ ನೀರಿಗೆ ಸಮೀಪ ಜೋಲಾಡ್ತಾ ಇದ್ರೆ ಮೀನುಗಳೆಲ್ಲ ನಮ್ ನೆರೆಹೊರೆಯವರು ಅಂತಾರಂತೆ. ಬಿರುಗಾಳಿ ಬೀಸಿ ಸಂಕ ಮಿರಿದಾಗ ಒಂದೇ ಮರದ ದಿಮ್ಮಿಯ ಮೇಲೆ ಅಳಿಲು, ಹಾವು, ಆಡು, ಚಿರತೆ ಒಟ್ಟಿಗಿರುತ್ತಂತೆ. ಕಾಡಿಗೂ ತನ್ನದೇ ಆದ ನಿಯಮವಿದೆ ಎಂದು ಕೇಳಿದ್ದೇನೆ. ಅಯ್ಯ ದೇವ್ರೆ, ಪರಮ ಪೂಜ್ಯನೆ, ವಿವೇಕಿಯೇ, ಬಲಿಷ್ಠನೆ, ನನ್ನೀ ಊರಿನಲ್ಲಿ ಕಾಡಿನ ನಿಯಮವನ್ನಾದರೂ ಜಾರಿಗೆ ತಾ, ಬದುಕುವ ರೀತಿಯೊಂದನ್ನು ಕರುಣಿಸು. ಕಾಡಿಗೂ ತನ್ನದೇ ರೀತಿ ನಿಯಮಗಳಿದೆಯಂತೆ. हे प्रभु, हे हरि राम श्री जगन्नाथ प्रेमानंद, क्या हो रहा है? हेल्प मी ऐसे. ದಕ್ಷಿಣ ಆಫ್ರಿಕಾದ ಒಂದು ಪುಟ್ಟ ಕತೆ. ಕಾಡಿನಲ್ಲಿ ಒಂದು ಪುಟಾಣಿ ಜೀವಿ ನಡ್ಕೊಂಡು ಬರ್ತಾ ಇತ್ತು. ಬಲಾಢ್ಯವಾದ ಇನ್ನೊಂದು ಪ್ರಾಣಿ ಅದರ ಎದುರುಗಡೆ ನಿಂತುಕೊಂಡು ಹೊಸ್ಕಾಕ ಕಾಲೆತ್ತು ಆ ಪುಟಾಣಿ ಪ್ರಾಣಿ, ಅಯ್ಯ ಒಂದು ಅರಗಳಿಗೆ ತಡಿಯಪ್ಪ ಪ್ಲೀಸ್. ಏನ್ ಮಾಡ್ತೀಯ ಮಾಡು. ಆ ಪುಟಾಣಿ ಪ್ರಾಣಿ ಏನ್ ಮಾಡ್ತಂತೆ ಗೊತ್ತಾ? ಅಲ್ಲೇ ನೆಲದಲ್ಲಿ ಹೊರಳಾಡಿ ನೆಲಾನ್ ಸ್ವಲ್ಪ ಪರಿಚಿ ಒಂದಷ್ಟು ಗಾಯ ಮಾಡಿಕೊಂಡು ಗುರುತು ಮಾಡಿ, ನಾನು ರೆಡಿ, ಈಗ ನಾನು ಹೊಡಿಬೋದು ಅಂತ. ದೊಡ್ಡ ಪ್ರಾಣಿಗೆ ಆಶ್ಚರ್ಯ, ಅಲ್ಲ ಇಷ್ಟೊತ್ತು ನೀನು ಮಾಡಿದ್ದೇನು? ಅದಕ್ಕೆ ಪುಟಾಣಿ ಜೀವಿ ಹೇಳಿದ್ದು, ನೋಡು, ನನ್ನ ಮುಂದಿನ ತಲೆಮಾರು ನಾನು ಏನೂ ಮಾಡದೆ ಸುಮ್ಮನೆ ಸತ್ತು ಹೋದೆ ಅಂತ ತಪ್ಪು ಅಭಿಪ್ರಾಯಕ್ಕೆ ಬರಬಾರ್ದು. ನಿನ್ನ ವಿರುದ್ಧದ ನನ್ನ ಪ್ರತಿರೋಧದ ಗುರುತು ಇದು. ನಾನು ಇಷ್ಟಾದ್ರೂ ಮಾಡಿ ಸಾಯ್ತಾ ಇದ್ದೇನೆ. ಇದು ನನ್ನ ಮುಂದಿನ ತಲೆಮಾರಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರತಿರೋಧ ಕೊಡಲು ಸ್ಫೂರ್ತಿ ನೀಡುತ್ತೆ ಅಂತ. ನೋಡಿ, ಮನುಷ್ಯ ಸಾಯೋಕ್ ಮುಂಚೆ ಸಾಯಬಾರ್ದ್ರಿ ಅಲ್ವಾ? ಭವಿಷ್ಯ ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಬೋದು, ಮೌನವಾಗಿದ್ದವ್ರನ್ನ ಯಾವತ್ತೂ ಕ್ಷಮಿಸಲ್ಲ. ಒಂದು ದುರ್ಬಲ ಅನಿಸ್ಕೊಂಡ ಕಾಡಿನ ಒಂದು ಪುಟ್ಟ ಪ್ರಾಣಿ ಬಲಿಷ್ಠವಾದ ಪ್ರಾಣಿ ಎದುರುಗಡೆ ಪ್ರತಿರೋಧದ ಮಾತಾಡ್ತು, ಪ್ರಶ್ನಿಸ್ತು. ನಾವು ಮಾತಾಡೋದು ಯಾವಾಗ? ಇನ್ನೆಷ್ಟು ದಿನ ಈ ಮೌನ? ಆಡು, ಮಾತಾಡು, ಆಡು, ಮಾತಾಡು. ತುಟಿಗಳಿಗೆ ಅಂಕೆ ಇಲ್ಲ, ಆಡು, ಮಾತಾಡು. ಆಡು, ಮಾತಾಡು. ನಾಲ್ಗೆ ಇನ್ನು ನಿಂದೆ, ಆಡು, ಮಾತಾಡು. ಆಡು, ಮಾತಾಡು. ದೇಹ ನಿನ್ನ ಸ್ವಂತದ್ದು, ಆಡು, ಮಾತಾಡು. ಆಡು, ಮಾತಾಡು. ನೋಡು, ಕಮ್ಮಾರನ ಕುಲುಮೆಯಲ್ಲಿ ಭುಗಿಲೆದ್ದಿದೆ ಜ್ವಾಲೆ, ಕೆಂಪೇರಿದೆ ಲೋಹ, ಸಡಿಲವಾಗುತ್ತಿದೆ ಬೀಗಗಳ ಬಾಯಿ, ಮುರಿಯುತ್ತಿದೆ ಸರಪಳಿಗಳ ಕೀಲು ದೇಹ. ನಾಲಿಗೆ ಸತ್ತು ಹೋಗುವ ಮುಂಚಿನ ಈ 2 ಗಳಿಗೆ ಸಾಕು, ಆಡು, ಮಾತಾಡು. ಆಡು, ಮಾತಾಡು. ಸತ್ಯ ಇನ್ನು ಉಸಿರಾಡ್ತಾ ಇದೆ, ಆಡು, ಮಾತಾಡು. ಆಡು, ಮಾತಾಡು. ಹೇಳಬೇಕಾದ್ದನ್ನ ಹೇಳಿಯೇ ಬಿಡು. ಆಡು, ಆಡು, ಮಾತಾಡು. ಆಡು, ಆಡು, ಮಾತಾಡು. ಆಡು, ಮಾತಾಡು. ಆಡು, ಮಾತಾಡು. ಆಡು, ಮಾತಾಡು. Just ask. ಭಾಷೆ ಬೇರೆಯಾದರೂ
ಭಾವ ಒಂದೇ. ಆಡು ಮಾತಾಡು, ಆಡು ಮಾತಾಡು. ನಾವೆಲ್ಲರೂ ಪ್ರೀತಿಯಿಂದ, ಗೌರವದಿಂದ, ಹೆಮ್ಮೆಯಿಂದ ನಿರ್ದಿಗಂತಕ್ಕೆ ಮತ್ತು ಪ್ರಕಾಶ್ ರಾಜ್ ಅವರಿಗೆ, ನಿರ್ದೇಶನ ಮಾಡಿದಂತಹ ಶ್ರೀಪಾದ್ ಭಟ್ ಅವರಿಗೆ, ಎಲ್ಲ ಕಲಾವಿದರಿಗೆ ಜೋರಾಗಿ ಪ್ರೀತಿಯಿಂದ, ಗೌರವದಿಂದ ಒಮ್ಮೆ ಚಪ್ಪಾಳೆಯನ್ನು ತಟ್ಟೋಣ. ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಮ್ಯಾಮ್, ನಾನು ಒಂದು ಲೋಕದಲ್ಲಿ ಕಳೆದೋಗಿದ್ದೆ. ಆ ಲೋಕದ ಹೆಸರು ಸರ್ ಕೇಳಿಸ್ಕೊಳ್ತಿದ್ರೆ ಪ್ರಾಬಬ್ಲಿ ಪ್ರಕಾಶವಾದ ರಾಜಲೋಕ. ಅಲ್ಲಿದ್ದೆ ಸರ್ ನಾನು. ಥ್ಯಾಂಕ್ ಯು ಸೋ ಮಚ್ Prakash sir and to the entire team for creating this magic on the stage. Thank you so much. Thanking our session partners Andolana